ಬೀದರ್ಗೆ ಈಗ ಹುತಾತ್ಮ ಸುಶೀಲ್ ಕುಮಾರ್ ಪಾರ್ಥಿವ ಶರೀರ ಆಗಮಿಸಿದೆ. ತೆಲಂಗಾಣ ಛತ್ತೀಸ್ಗಢ ಗಡಿಯಲ್ಲಿ ನಕ್ಸಲ್ ಕೋಮಿಂಗ್ನಲ್ಲಿ ಹುತಾತ್ಮರಾದಂತಹ ಸುಶೀಲ್ ಕುಮಾರ್ ಪಾರ್ಥಿವ ಶರೀರ ಈಗ ಬೀದರ್ಗೆ ಆಗಮಿಸಿದ್ದು, ನಕ್ಸಲ್ ನಿಗ್ರಹ ದಳದಿಂದ ನಿನ್ನೆ ನಡೆದಂತಹ ನಕ್ಸಲ್ ಕೋಮಿಂಗ್ ಕಾರ್ಯಾಚರಣೆಯಲ್ಲಿ ಇವರು ಹುತಾತ್ಮರಾಗಿದ್ರು. ಇನ್ನು ಪಾರ್ಥಿವ ಶರೀರದ ಬಳಿ ಸಂಬಂಧಿಕರ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಕಲ ಗೌರವದೊಂದಿಗೆ ಕ್ರೈಸ್ತ ಸಂಪ್ರದಾಯದಂತೆ ಇಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮಂಗಲಪೇಟೆ ಬಳಿ ಕ್ರೈಸ್ತ ರುದ್ರಭೂಮಿಯಲ್ಲಿ 12 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. 2004ರಲ್ಲಿ ಆಂಧ್ರ ಪೊಲೀಸ್ ಪೇದೆಯಾಗಿ ನೇಮಕವಾಗಿದ್ದ ಸುಶೀಲ್ 2009ರಲ್ಲಿ ನಕ್ಸಲ್ ನಿಗ್ರಹ ದಳದ ಟೀಮ್ ಲೀಡರ್ ಆಗಿ ನೇಮಕರಾಗಿದ್ರು. ಛತ್ತೀಸ್ಗಢದ ಬಿಜಾಪುರ छोड़ दे ये प्लीज चालू करो, ये चालू करो। ये प्लीज चालू करो, ये चालू करो। ಇನ್ನು ಹುತಾತ್ಮ ಸುಶೀಲ್ ಕುಮಾರ್ ಪಾರ್ಥಿವ ಶರೀರ ಈಗ ಸ್ವಗ್ರಾಮಕ್ಕೆ ಆಗಮಿಸಿದ್ದು, ಬೀದರ್ಗೆ ಆಗಮಿಸಿದ್ದು, ತೆಲಂಗಾಣ ಛತ್ತೀಸ್ಗಢ ಗಡಿಯಲ್ಲಿ ನಕ್ಸಲ್ ಕೋಮಿಂಗ್ನಲ್ಲಿ ಸುಶೀಲ್ ಕುಮಾರ್ ಹುತಾತ್ಮರಾಗಿದ್ರು. ಇನ್ನು ಅವರ ಪಾರ್ಥಿವ ಶರೀರ ಆಗಮಿಸ್ತಾ ಇದ್ದಂತೆ ಕುಟುಂಬಸ್ಥರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ನಕ್ಸಲ್ ನಿಗ್ರಹ ದಳದಿಂದ ನಿನ್ನೆ ನಡೆದಂತಹ ನಕ್ಸಲ್ ಕೋಮಿಂಗ್ ಕಾರ್ಯಾಚರಣೆಯಲ್ಲಿ ಸುಶೀಲ್ ಕುಮಾರ್ ಗುಂಡಿಗೆ ಬಲಿಯಾಗಿದ್ರು, ಹುತಾತ್ಮರಾಗಿದ್ರು. ಪಾರ್ಥಿವ ಶರೀರದ ಬಳಿ ಈಗ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕ್ರೈಸ್ತ ಸಂಪ್ರದಾಯದಂತೆ ಇವತ್ತು ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಮಂಗಲಪೇಟೆ ಬಳಿಯ ಕ್ರೈಸ್ತ ರುದ್ರಭೂಮಿಯಲ್ಲಿ 12 ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಇನ್ನು 2004ರಲ್ಲಿ ಆಂಧ್ರ ಪೊಲೀಸ್ ಪೇದೆಯಾಗಿ ಸುಶೀಲ್ ಸೇವೆಯನ್ನು ಆರಂಭಿಸಿದ್ದು, 2009ರಿಂದ ನಕ್ಸಲ್ ನಿಗ್ರಹ ದಳದ ಟೀಮ್ ಲೀಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಹುತಾತ್ಮ ಸುಶೀಲ್ ಕುಮಾರ್ ಪಾರ್ಥಿವ ಶರೀರ ಈಗ ಸ್ವಗ್ರಾಮಕ್ಕೆ ಆಗಮಿಸಿದೆ ಅನ್ಸುತ್ತೆ. ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನೆರವೇರಲಿದೆ? ಕಾಲದ ನಿವಾಸಿಯಾದಂತ ಸುಶೀಲ್ ಕುಮಾರ್ ಅವರ ಪಾರ್ಥಿವ ಶರೀರ ರಾತ್ರಿ ಮಧ್ಯರಾತ್ರಿ ಸುಮಾರು 1 ಗಂಟೆ ಸುಮಾರಿಗೆ ಬೀದರ್ನ ಅವರ ಗ್ರೇಸ್ ಹೌಸ್ ಕಾಲನಿ ಇರತಕ್ಕಂತ ಅವರ ಮನೆಗೆ ಪಾರ್ಥಿವ ಶರೀರ ಆಗಮಿಸಿರುವಂತದ್ದು. ಇವತ್ತೇನು ಸುಮಾರು ಒಂದು 12 ಗಂಟೆ ಸುಮಾರಿಗೆ ಅವರ ಅಂತ್ಯ ಸಂಸ್ಕಾರ ಬೀದರ್ನ ಮಂಗಲಪೇಟೆಯಲ್ಲಿ ಇರ್ತಕ್ಕಂತ ಒಂದು ಕ್ರೈಸ್ತ ಸಂಪ್ರದಾಯದಂತೆ ಅವರಲ್ಲಿ ಮಂಗಲಪೇಟೆ ಇರ್ತಕ್ಕಂಥ ಒಂದು ಅಲ್ಲೇನು ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಸುಮಾರು ಸಕಲ ಸರ್ಕಾರಿ ಗೌರವದೊಂದಿಗೆ ಸುಮಾರು 12 ಗಂಟೆಗೆ ಅವರ ಅಂತ್ಯ ಸಂಸ್ಕಾರ ನಡೆದಿದೆ. ಅವರ ಮನೆಯಿಂದ ಗ್ರೇಸ್ ಕಾಲೋನಿ ಅವರ ಮನೆಯಿಂದ ಅಲ್ಲಿರ್ತಕ್ಕಂಥ ಮಂಗಲಪೇಟೆಯಲ್ಲಿರ್ತಕ್ಕಂಥ ಮಂಗಲಪೇಟೆಯಲ್ಲಿರ್ತಕ್ಕಂಥ ಒಂದು ಸ್ಮಶಾನದ ಕಡೆಗೆ ಸುಮಾರು 1 ಗಂಟೆಗಳ ಕಾಲ ಒಂದು ಮೆರವಣಿಗೆ ಮುಖಾಂತರ ಪಾರ್ಥಿವ ಶರೀರನ ತಗೊಂಡು ಹೋಗಿ ಅಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆದಿದೆ. ಸುಕನ್ಯಾ, ಧನ್ಯವಾದ ಸುರೇಶ್.